ಮಗಳನ್ನ ಚುಡಾಯಿಸಬೇಡ ಅಂದಿದ್ದಕ್ಕೆ ತಂದೆ ಮೇಲಿನೇ ಹಲ್ಲೆಯನ್ನ ಮಾಡಲಾಗಿದೆಯಂತೆ. ಮಗಳನ್ನ ರೇಗಿಸ್ತಾ ಇದ್ದಿದ್ದನ್ನ ಪ್ರಶ್ನಿಸಿ ತಂದೆ ಬಂದಿದ್ದಕ್ಕೆ ಅವರ ಮೇಲೆ ಹಲ್ಲೆ ಮಾಡಲಾಗಿದೆ. ಚಾಕುವಿನಿಂದ ಚುಚ್ಚಿ ಕ್ರಿಕೆಟ್ ಬ್ಯಾಟ್ನಿಂದ ಹೊಡೆದು ಹಲ್ಲೆ ಆಗಿರೋದು ತುಮಕೂರು ಜಿಲ್ಲೆಯ ಕೊರಟಗೆರೆಯ ಬೋರಪ್ಪನಹಳ್ಳಿಯಲ್ಲಿ ಘಟನೆ ಆಗಿದೆ. ಗಿರೀಶ್ ಅಂತ 56 ವರ್ಷ ವಯಸ್ಸಿನ ವ್ಯಕ್ತಿಯನ್ನ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ ದುಷ್ಕರ್ಮಿಗಳು. ಹಲ್ಲೆ ಮಾಡಿದ ಪೃಥ್ವಿರಾಜ್, ತಿಮ್ಮೇಗೌಡ, ಹನುಮಂತರಾಯ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಮಗಳನ್ನ ಈ 3 ಜನ ಚುಡಾಯಿಸ್ತಾ ಇದ್ರಂತೆ. ಸಹಜವಾಗಿ ಮಗಳು ತಂದೆಗೆ ಕಂಪ್ಲೇಂಟ್ ಮಾಡಿರ್ತಾರೆ ಅಥವಾ ತಂದೆನೇ ನೋಡಿರ್ತಾರೆ ಹಿಂಗಾಗೋದನ್ನ. ಹೀಗಾಗಿ ಸಹಜವಾಗಿ ಯಾರಿಗೇ ಆಗಲಿ ಹೊಟ್ಟೆಗೆ ಬೆಂಕಿ ಇಟ್ಟಂಗೆ ಆಗುತ್ತೆ. ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಪ್ರಶ್ನೆಯನ್ನು ಕೇಳಿದ್ದಾರೆ. ಅಷ್ಟಕ್ಕೆ ಸಿಟ್ಟಾದಂತಹ ದುಷ್ಕರ್ಮಿಗಳು ಇವರ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನು ಮಾಡಿದ್ದಾರೆ. ತಲೆಗೆ ಪೆಟ್ಟಾಗಿರೋದನ್ನು ನೋಡ್ತಾ ಇದ್ದೀರಾ. ಹೊಟ್ಟೆಯ ಭಾಗಕ್ಕೂ ಕೂಡ ಹಲ್ಲೆ ಮಾಡಿದ್ದಾರೆ. ಬ್ಯಾಂಡೇಜ್ ಸುತ್ತಿ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅವರಿಗೆ. ಬಟ್ ವಿಪರೀತವಾಗಿ ಈ ಗಾಯದ ಗುರುತುಗಳು ಅವರ ಇಡೀ ದೇಹವನ್ನು ಬಾಧಿಸ್ತಾ ಇದೆ. 56 ವರ್ಷ ವಯಸ್ಸಂತೆ ಗಿರೀಶ್ ಅನ್ನೋರಿಗೆ ಹಲ್ಲೆಗೆ ಒಳಗಾದವರು ಇವರು. ಹಲ್ಲೆ ಮಾಡಿದಂತಹ ವ್ಯಕ್ತಿಗಳು ಪೃಥ್ವಿರಾಜ್, ತಿಮ್ಮೇಗೌಡ ಮತ್ತು ಹನುಮಂತರಾಯ ಅಂತ ಈ 3 ಜನರನ್ನ ಅರೆಸ್ಟ್ ಮಾಡೋ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಪ್ರಕರಣದ ತನಿಖೆ ಮುಂದುವರಿತಾ ಇದೆ.